ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೇಸಿಗೆ ಶುರುವಾಗಿದೆ. ಹಾಗೆ ಬೇಸಿಗೆಯಲ್ಲಿ ಹೊರಗೆ ಹೋಗೋಕ್ಕೆ ಸನ್ಸ್ಕ್ರೀನ್ ಇಲ್ಲದೆ ಯಾರು ಕೂಡ ಹೊರಗೆ ಹೋಗೋಕೆ ಆಗೋದೇ ಇಲ್ಲ. ಆ್ಯಂಡ್ ಸನ್ಸ್ಕ್ರೀನ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಜನ ಅಂದ್ಕೊಳ್ತಾರೆ ನಮಗೆ ನಮ್ಮ ಸ್ಕಿನ್ ಟೋನು, ಎಷ್ಟೋ ಜನ ಇವಾಗ ನಾನು ಕೂಡ ಮುಂಚೆ ನನ್ನ ಸ್ಕಿನ್ ಚೆನ್ನಾಗಿದ್ದಾಗ ಮೀನ್ಸ್ 20ಸಲ್ಲಿ, ಇವಾಗ ನಾನು 20s ಮೀನ್ಸ್ 30 ಏಜ್ ಬರೋ ತನಕ 30 ಇಯರ್ಸ್ ಆಗೋ ತನಕ ನನಗೆ ನನ್ನ ಸ್ಕಿನ್ ತುಂಬ ಚೆನ್ನಾಗಿತ್ತು. ಸೊ ಯಾವುದೇ ರೀತಿ ಕ್ರೀಮ್ ಹಚ್ತಿರಲಿಲ್ಲ, ಸನ್ಸ್ಕ್ರೀನ್ ಕೂಡ ಯೂಸ್ ಮಾಡ್ತಿರಲಿಲ್ಲ. ಅಂದರೆ ಹೊರಗಡೆ ಹೋಗೋಕ್ಕೆ ಯಾವ ಬಿಸಿಲಿಗೂ ಯಾವುದು ಭಯ ಕೂಡ ಇರ್ತಿರಲಿಲ್ಲ. ಹಾಗೆ ನಾರ್ಮಲಾಗಿ ನಾನು ಯಾವಾಗಲೂ ಓಡಾಡ್ಕೊಂಡಿರ್ತಿದ್ದೆ. ಬಟ್ ಆಫ್ಟರ್ 30s ನನ್ನ ಸ್ಕಿನ್ ಸ್ವಲ್ಪ ರ್ಯಾಷಸ್ ಆಗೋದಾಗಲಿ, ಸ್ವಲ್ಪ ಡ್ರೈ ಆಗೋದಾಗಲಿ, ಇದೆಲ್ಲ ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ಅವಾಗ ಅನಿಸಿದ್ದೇನಂತ ಅಂದರೆ ಸನ್ಸ್ಕ್ರೀನ್ ಲೋಷನ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಎಲ್ಲರಿಗೂ ಕೂಡ. ಸೊ ಫಸ್ಟಿಂದನೇ ನಾವು ಅದರದ್ದು ರೂಢಿ ಮಾಡಿಕೊಂಡ್ರೆ ನೆಕ್ಸ್ಟ್ ನಮ್ಮ ಸ್ಕಿನ್ನನ್ನು ಚೆನ್ನಾಗಿ ಇಟ್ಕೊಳ್ಬೋದು ಅಂತ ನನಗೆ ಅನ್ನಿಸ್ತು. ಆ್ಯಂಡ್ ಅದರಲ್ಲೂ ಇವಾಗಿರೋ ಬಿಸಿಲಿಗೆ ಎಲ್ಲರಿಗೂ ಕೂಡ ಸನ್ಸ್ಕ್ರೀನ್ ಲೋಷನ್ ಯೂಸ್ ಮಾಡಲೇಬೇಕಾಗುತ್ತೆ. ಆ್ಯಂಡ್ ತುಂಬ ಜನ ಯೋಚನೆ ಕೂಡ ಮಾಡ್ತಿರ್ತಾರೆ, ಯಾವ ರೀತಿ ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕು, ಯಾವ ರೀತಿ ಚೂಸ್ ಮಾಡಬೇಕು, ಹಾಗೆ ಎಲ್ಲ ಸ್ಕಿನ್ ಟೈಪ್ಗೂ ಸೂಟ್ ಆಗುವಂಥ ಸನ್ಸ್ಕ್ರೀನ್ ಯಾವುದು, ತುಂಬ ಕೆಮಿಕಲ್ಸ್ ಇಲ್ಲದೆ ಇರೋದು ಯಾವುದು ಅನ್ನೋದು ಕೂಡ ತುಂಬ ಜನದ ಯೋಚನೆ ಆಗಿರುತ್ತೆ. ಸೊ ಆ ಒಂದು ಡೌಟ್ನ ಕ್ಲಿಯರ್ ಮಾಡೋದಕ್ಕೆ ಇವತ್ತಿನ ಒಂದು ವಿಡಿಯೋ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಇದರಿಂದ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕ್ರೀಮ್ಸ್ ಆಗಲಿ ಅಥವಾ ಜಾಸ್ತಿ ಕೆಮಿಕಲ್ ಇರೋಂಥದ್ದನ್ನು ಯಾವುದನ್ನು ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಆ್ಯಂಡ್ ನಾನು ಕೂಡ ಅಷ್ಟೇ ಜಾಸ್ತಿ ಕೆಮಿಕಲ್ಸ್ ಇರೋವಂಥ ಕ್ರೀಮ್ಸ್ನ ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ. ಯಾಕಂದರೆ ಎಲ್ಲರ ಸ್ಕಿನ್ಗೂ ಎಲ್ಲ ಥರ ಕೆಮಿಕಲ್ಸ್ ಇರೋದು ಅಥವಾ ಎಲ್ಲ ಥರ ಕ್ರೀಮ್ಗಳು ಸೂಟ್ ಆಗೋದಿಲ್ಲ. ಫಸ್ಟ್ ನಾನು ಲ್ಯಾಕ್ಮೆ ಕ್ರೀಮ್ನ ನಾನು ಯೂಸ್ ಮಾಡ್ತಾಯಿದ್ದೆ. ಸೊ ಸನ್ಸ್ಕ್ರೀನ್ ಲೋಷನ್ನು ಬರ್ತಾ ಕೆಲವರು ನನಗೆ ಹೇಳ್ತಾಯಿದ್ರು, ನನಗೆ ಅದನ್ನು ಹಚ್ಚಿದ್ರೆ ಪಿಂಪಲ್ಸ್ ಆಗುತ್ತೆ ಈ ಥರ ಎಲ್ಲ. ಸೊ ನನಗೂ ತುಂಬ ಕೆಮಿಕಲ್ಸ್ ಇರೋದು ಬೇಡ ಅಂತ ಅನಿಸಿ ನಾನು ಸರ್ಚ್ ಮಾಡುವಾಗ ಮಮ್ಮ ಅರ್ಥವ್ರದ್ದು ನನಗೆ ತುಂಬ ಕೆಮಿಕಲ್ಸ್ ಅವರು ತುಂಬ ಕಮ್ಮಿ ಯೂಸ್ ಮಾಡ್ತಾರೆ ಅಂತ ನಾನು ತುಂಬ ಕಡೆ ಕೇಳಿದ ಮೇಲೆ ಅದ್ರ ಬಗ್ಗೆ ನೋಡಿ ಸರ್ಚ್ ಮಾಡಿ ಆದಮೇಲೆಲ್ಲ ನಾನು ನಿಮಗೆ ಹೇಳೋದೇನೆಂದರೆ, ನಾನು ಈಗಾಗಲೇ ಮಮ್ಮಾರ್ತ್ ಸ್ಟಾರ್ಟ್ ಮಾಡಿ ತುಂಬ ದಿವಸ ಆಯಿತು. ನಾನು ಇದನ್ನು ಆಲ್ಮೋಸ್ಟ್ 1.5-2 ಮಂತ್ಸ್ ಮೇಲೆ ಆಯಿತು ನಾನು ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ತುಂಬ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಆ್ಯಂಡ್ ಸ್ಕಿನ್ ನ್ಯಾಚುರಲ್ ಗ್ಲೋ ಕೂಡ ಕೊಡುತ್ತೆ. ನಾನು ಇವಾಗ ಸನ್ಸ್ಕ್ರೀನ್ ಬಿಟ್ಟರೆ ಇನ್ನೇನು ಕೂಡ ಹಚ್ಚಿಲ್ಲ. ಇದು ಸ್ವಲ್ಪ ಲೈಟಾಗಿ ಮಾಯ್ಚರೈಸ್ ಕೂಡ ಮಾಡುತ್ತೆ ನಿಮ್ಮ ಸ್ಕಿನ್ನನ್ನು, ಹಾಗೆ ನಿಮಗೆ ವಿಟಮಿನ್ ಸಿ ಕೂಡ ಇದೆ. ಸೊ ಸ್ವಲ್ಪ ಸ್ಕಿನ್ನನ್ನು ಗ್ಲೋಯಿ ಟೆಕ್ಸ್ಚರ್ ಕೂಡ ಕೊಡುತ್ತೆ. ಹಾಗೆ ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ. ಮೀನ್ಸ್ ಕಾಲೇಜ್ ಗೋಯಿಂಗ್ ಇದ್ದೀರಾ, ಆಫೀಸ್ ಗೋಯಿಂಗ್ ಇದ್ದೀರಾ, ಡೈಲಿ ನಾವು ಹಚ್ಚಬೇಕು, ತುಂಬ ಕೆಮಿಕಲ್ಸ್ ಬೇಡ ಅನ್ನೋರು ಆರಾಮಾಗಿ ನೀವು ಇದನ್ನು ಕ್ರೀಮ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಇದಕ್ಕೆ ನಿಮಗೆ SPF 50 ಇದೆ. ತುಂಬ ಇದರದ್ದು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಇದರದ್ದೆಲ್ಲದೂ ಡೀಟೇಲ್ಸ್ ಸಿಗುತ್ತೆ, ಅಥವಾ ನಾನು ನಿಮಗೆ ಬೈಯಿಂಗ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿ ನೀವು ಇದನ್ನು ಬೈ ಮಾಡ್ಬೋದು. ನಿಮಗೆ ಇದ್ರ ಮೇಲೆ ಡಿಸ್ಕೌಂಟ್ ಕೂಡ ಸಿಗುತ್ತೆ ಈ ಒಂದು ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡೋದ್ರಿಂದ. ಸೊ ಲಿಂಕ್ನ ನನ್ನ ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಾ ಇರೋದೇ ಪ್ರಾಡಕ್ಟ್ಸ್ನ ಲಿಂಕ್ಗಳೆಲ್ಲ ಸಿಗುತ್ತೆ ನಿಮಗೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಶಾಪಿಂಗ್ ಅಂತ ನಿಮಗೆ ಆಪ್ಷನ್ ಸಿಗುತ್ತೆ. ಸೊ ಇದನ್ನು ನೀವು ಅಲ್ಲಿ ಶಾಪ್ ಮಾಡಿ ತೊಗೊಳ್ಬೋದು. ಹಾಗೆ ಮಮಾ ಅರ್ಥಿಂದ ನಾನು ಏನೇನೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದೀನಿ ಅದನ್ನೆಲ್ಲದನ್ನು ಕೂಡ ನಿಮಗೆ ಲಿಂಕ್ನ ಕೊಟ್ಟಿರ್ತೀನಿ. ನಾನೇನೆಂದರೆ ಒಂದು ಕಾಜಲ್ ಇದ್ರದ್ದು ಯೂಸ್ ಮಾಡ್ತೀನಿ, ಜೊತೆಲಿ ಡೈಲಿ ಕ್ರೀಮ್ ಬರುತ್ತೆ, ವಿಟಮಿನ್ ಸಿ ಕ್ರೀಮ್, ಅದನ್ನು ಕೂಡ ಯೂಸ್ ಮಾಡ್ತಿರ್ತೀನಿ. ಆ್ಯಂಡ್ ಅದಾದಮೇಲೆ ಲಿಪ್ಸ್ಟಿಕ್ ನಾನು ಇವಾಗ ಹಚ್ಚಿರೋದು ಕೂಡ ನ್ಯೂಡ್ ಶೇಡ್ ಲಿಪ್ಸ್ಟಿಕ್, ತುಂಬ ಲೈಟಾಗಿ ಕೂಡ ಹಚ್ಚಿದ್ದೀನಿ. ಸೊ ಅದನ್ನು ಕೂಡ ನಾನು ಮಮಾ ಅರ್ತ್ ಅವ್ರದ್ದು ಯೂಸ್ ಮಾಡೋದು. ಯಾಕಂದರೆ ಕೆಮಿಕಲ್ ತುಂಬ ಕಡಿಮೆ ಇರುತ್ತೆ, ಡೈಲಿ ನಾವು ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಇದುವರೆಗೂ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಆಗಿಲ್ಲ. ಸ್ಕಿನ್ ರ್ಯಾಷಸ್ ಆಗಲಿ, ಬೇರೆ ಬೇರೆ ಥರ ಅಲರ್ಜೀಸ್ ಆಗೋದಾಗಲಿ, ಪಿಂಪಲ್ಸ್ ಆಗೋದಾಗಲಿ ಏನೂ ಕೂಡ ಇದರಿಂದ ನನಗೆ ಆಗಿಲ್ಲ. ಸೊ ಅದಕ್ಕೋಸ್ಕರ ನಾನು ಕೂಡ ನಿಮಗೆ ಇದನ್ನು ರೆಕಮೆಂಡ್ ಮಾಡೋಣ ಅಂಥೇಳಿ. ಡರ್ಮಟಾಲಜಿಕಲಿ ಟೆಸ್ಟೆಡ್ ಕೂಡ ಇದೆ ಇದು. ಅದಾದಮೇಲೆ ಸೂಟ್ಸ್ ಆಲ್ ಸ್ಕಿನ್ ಟೈಪ್ ಅಂತ ಕೂಡ ಇದೆ, ಎಲ್ಲ ಸ್ಕಿನ್ ಟೈಪ್ನವ್ರಿಗೂ ಸೂಟ್ ಆಗುತ್ತೆ. ವಿಟಮಿನ್ ಸಿ ಇದೆ ಆ್ಯಂಡ್ ಟರ್ಮರಿಕ್ ಕೂಡ ಇದೆ. ಸೊ ಇದನ್ನು ಸ್ಕಿನ್ನ ನರಿಶ್ ಕೂಡ ಆಗುತ್ತೆ. ಟರ್ಮರಿಕ್ಕಿಂದ ನಿಮ್ಗೆ ಏನು ಸ್ಕಿನ್ ಬೆನಿಫಿಟ್ಸ್ ಇರುತ್ತೆ ಅದು ಕೂಡ ಇದರಿಂದ ಸಿಗುತ್ತೆ. ಹಾಗೆ ನಿಮಗೆ ಇದು ಸನ್ನಿಂದ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ. ಆ್ಯಂಡ್ ಬಾಡಿ ಲೋಷನ್ ಏನಾದರೂ ನಿಮಗೆ ಸನ್ ಪ್ರೊಟೆಕ್ಷನ್ಗೆ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋನ ಮಾಡ್ತೀನಿ. ಆ್ಯಂಡ್ ನಿಮಗೆ ಮಮಾ ಅರ್ತ್ ಬಿಟ್ಟು ಬೇರೆ ನಿಮಗೆ ಯಾವುದಾದ್ರೂ ಬೇರೆ ಕ್ರೀಮ್ ಬೇಕು ಅಂತ ಅನಿಸಿದ್ರೆ ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಯಾವ ಸನ್ಸ್ಕ್ರೀನ್ ನಿಮಗೆ ಸೂಟ್ ಆಗುತ್ತೆ ಅಥವಾ ನಿಮಗೆ ಯಾವ್ಯಾವ ಥರ ಸ್ಕಿನ್ ಟೈಪ್ ಇದೆ ಅದನ್ನು ಕೂಡ ನೀವು ಕಮೆಂಟ್ ಮಾಡಿ. ನಿಮ್ಮ ಸ್ಕಿನ್ ಟೈಪ್ ಯಾವುದು, ಯಾವ ರೀತಿ ನಿಮಗೆ ಕ್ರೀಮ್ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಪ್ರತಿಯೊಂದು ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನನಗೆ ನಿಮಗೆ ಯಾವ್ಯಾವ ಥರದ್ದು ಸೂಟ್ ಆಗುತ್ತೆ ಕ್ರೀಮ್ಸ್, ನಾನು ಅದ್ರ ಬಗ್ಗೆ ಕೂಡ ವೀಡಿಯೋಸ್ನ ನಾನು ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನನಗಂತೂ ಇದು ಅನಿಸಿದ್ದು ಬೆಸ್ಟ್ ಅಂತ, ನಾನು ಕೂಡ ಇದನ್ನು ಡೈಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ನನಗೆ ಬೆಸ್ಟ್ ಅಂತ ಅನ್ನಿಸ್ತು. ನಿಮಗೆ ನಾನು ಹೇಳಿದ್ನಲ್ಲ, ಶಾಪಿಂಗ್ ಅದು ಡಿಸ್ಕೌಂಟ್ ಕೂಡ ಇರುತ್ತೆ, ಹೋಗಿ ಅಲ್ಲಿ ಕ್ಲಿಕ್ ಮಾಡಿ ನಿಮಗೆ ಎಕ್ಸ್ಟ್ರಾ 10%, 15%, ಒಂದೊಂದ್ಸರಿ 50% ಆಫ್ ಕೂಡ ಸಿಗುತ್ತೆ. ಸೊ ಹೋಗಿ ಚೆಕ್ ಮಾಡಿ ತಗೊಳ್ಳಿ. ಆ್ಯಟ್ ಫಿನಿಶಿಂಗ್ ಇರುವಂಥದ್ದು ಸನ್ಸ್ಕ್ರೀನ್ಸ್ ಸಿಗುತ್ತೆ. ಇದು ನಾರ್ಮಲ್ ಕ್ರೀಮಿ ಟೆಕ್ಸ್ಚರ್ ನಿಮಗಿರುತ್ತೆ, ಬಟ್ ತುಂಬ
ಏನು ನಿಮಗೆ ಸ್ವೆಟ್ಟಿಂಗ್ ಆಗೋದಾಗಲಿ ತುಂಬ ಆ ಥರ ಏನೂ ಫೀಲ್ ಆಗೋದಿಲ್ಲ, ತುಂಬ ಚೆನ್ನಾಗಿದೆ. ಸೊ ನನಗೆ ಇದು ತುಂಬ ಬೆಸ್ಟ್ ಅನ್ನಿಸ್ತು. ವಿತೌಟ್ ಕೆಮಿಕಲ್ ಅಂದರೆ ತುಂಬ ಹಾರ್ಶ್ ಕೆಮಿಕಲ್ ಇಲ್ಲದೆ ಇರೋದ್ರಿಂದ ತುಂಬ ಬೆಸ್ಟ್ ಅನ್ನಿಸುತ್ತೆ. ಸೊ ನಿಮಗೆ ಇನ್ನೂ ಯಾವ ರೀತಿ ಕ್ರೀಮ್ಗಳು ಬೇಕು, ಇಲ್ಲ ಯಾವುದಾದ್ರೂ ಕ್ರೀಮ್ ಬಗ್ಗೆ ನಿಮಗೆ ರಿವ್ಯೂಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.